ಮೊದಲಿಗೆ ವರುಣಾರ್ಭಟದ ಸುದ್ದಿ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ವರುಣಾಘಾತಕ್ಕೆ ಸಂಕಷ್ಟಗಳ ಪ್ರವಾಹವೇ ಸೃಷ್ಟಿಯಾಗಿದೆ. ಬೆಂಗಳೂರಿನಲ್ಲಿ ಸುರಿದಿರುವಂತಹ ಒಂದು ಧಾರಾಕಾರ ಮಳೆ, ಶನಿವಾರ ಮತ್ತು ಭಾನುವಾರ ಸುರಿದಿರುವಂತಹ ಒಂದು ಮಳೆಯಿಂದಾಗಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿತ್ತು. ಬೆಂಗಳೂರಿನಲ್ಲಿ ಬಿರುಗಾಳಿ ಸಹಿತ ಮಳೆಗೆ 206 ಮರಗಳು ಅಲ್ಲಲ್ಲಿ ಧರಾಶಾಹಿಯಾಗಿವೆ. ನಿನ್ನೆ ರಾತ್ರಿ 8 ಗಂಟೆ ವೇಳೆಗೆ ಧರೆಗುರುಳಿರುವಂತಹ ಮರಗಳು ಉರುಳಿ ಬಿದ್ದಿರೋದ್ರಿಂದಾಗಿ ಹಲವೆಡೆ ವಿದ್ಯುತ್ ಸಂಪರ್ಕದಲ್ಲೂ ಕೂಡ ವ್ಯತ್ಯಯ ಉಂಟಾಗಿತ್ತು. ಕರೆಂಟ್ ಕಟ್ ಆಗಿತ್ತು. ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಕಗ್ಗತ್ತಲು ಆವರಿಸಿತ್ತು. ನಿನ್ನೆ ರಾತ್ರಿ ಹಲವು ರಸ್ತೆಗಳಲ್ಲಿ ಇನ್ನೂ ಕೂಡ ಮರದ ರೆಂಬೆ ಕೊಂಬೆಗಳು ಹಾಗೆ ಬಿದ್ದಿವೆ. ಪಾಪ ಬಿಬಿಎಂಪಿಯವರು ಕೂಡ ಸಾಕಷ್ಟು ಕಡೆ ಆದಷ್ಟು ಬೇಗ ಹೋಗಿ ಮರಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೂ ಸಾಕಷ್ಟು ಭಾಗಗಳಲ್ಲಿ ಬಿದ್ದಿರೋದ್ರಿಂದಾಗಿ ಸಿಬ್ಬಂದಿಯ ಕೊರತೆ ಕೂಡ ಇದೆ. ಅಲ್ಲಲ್ಲಿ ಹೋಗಿ ಈಗ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಅಲ್ಲಿನ ಕೆಲವೊಂದಷ್ಟು ಜನ ಸ್ಥಳೀಯರು ಕೂಡ ಕೈ ಜೋಡಿಸಿದ್ರೆ ಸಹಕಾರಿ ಆಗುತ್ತೆ ಅಂತೇಳಿ ಬಿಬಿಎಂಪಿಯ ಅಧಿಕಾರಿಗಳು ಕೂಡ ಮನವಿಯನ್ನು ಮಾಡ್ತಾ ಇದ್ದಾರೆ. ಅಲ್ಲಲ್ಲಿ ನಿಮ್ಮ ಮನೆಯ ಪಕ್ಕ ಏನಾದರೂ ಈ ಥರದ ಮರಗಳು ಬಿದ್ದಿದ್ರೆ ನೀವೇ ಸ್ಥಳೀಯರು ವಾಕಿಂಗ್ ಹೋಗ್ತಾ ಇರ್ತೀರಿ, ಅವರೆಲ್ಲರೂ ಕೂಡ ಸೇರ್ಕೊಂಡು ಒಂದಷ್ಟು ಮರಗಳನ್ನು ಸೈಡಿಗಿಡುವಂಥ ಒಂದು ಪ್ರಯತ್ನ, ಇಂಥದ್ದಕ್ಕೆ ಕೈ ಜೋಡಿಸಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗಾಗಲೇ ಮನವಿಯನ್ನು ಮಾಡಿದ್ದಾರೆ. ನೋಡಿ, 3 ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ನೀವು ಬೆಂಗಳೂರಿಂದು. ಒಂದು ಶಂಕರ್ ಕೃಪಾ ರಸ್ತೆ, ಅಲ್ಲಿ ಒಂದು ಮರದ ರೆಂಬೆ ಬಿದ್ದಿರುವಂಥದ್ದು ಮರಕ್ಕೆ ರಸ್ತೆಗೆ ಅಡ್ಡಲಾಗಿ. ಇನ್ನು ಬನ್ನೇರ್ಘಟ್ಟ ರಸ್ತೆಯಲ್ಲೂ ಕೂಡ ಒಂದು ತಳ್ಳೋ ಗಾಡಿ, ಆ ತಳ್ಳೋ ಗಾಡಿಯ ಮೇಲೆ ಮರ ಬಿದ್ದಿರೋ ಪರಿಣಾಮವಾಗಿ ಆ ತಳ್ಳೋ ಗಾಡಿಯು ಕೂಡ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಬಸವನಗುಡಿಯ ದೃಶ್ಯಗಳು, 2 ವೀಲರ್ ಮೇಲೆ ಮರ ಬಿದ್ದಿರೋ ಪರಿಣಾಮವಾಗಿ 2 ವೀಲರ್ ಕೂಡ ಜಖಂಗೊಂಡಿದೆ. ಈಗ ಅಲ್ಲಲ್ಲಿ ತೆರವುಗೊಳಿಸುವಂಥ ಒಂದು ಕೆಲಸಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಸಿಬ್ಬಂದಿ ಈಗಾಗಲೇ ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಸುರಿದಿರುವಂತಹ ಧಾರಾಕಾರ ಮಳೆ ಇದು. ಸೊ ಹೀಗೆ ಬೆಂಗಳೂರಿನಲ್ಲಿ ಇದುವರೆಗೂ ನೋಡ್ತಾ ಹೋದರೆ ಸುಮಾರು 110 ಮಿಲಿಮೀಟರ್ನಷ್ಟು ಮಳೆ ಸುರಿದಿದೆ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂಥ ಒಂದು ಮಾಹಿತಿ. ನೋಡಿ, ಈಗ ಇನ್ನೂ 3 ದೃಶ್ಯಗಳನ್ನು ನೋಡ್ತಾ ಇದ್ರಿ. ಬಸವೇಶ್ವರ ನಗರದ ದೃಶ್ಯಗಳು, ಅಲ್ಲಿ ರಾತ್ರಿಯೇ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ಒಂದಷ್ಟು ಜನ ಅಲ್ಲಿ ಮುಂದಾಗಿದ್ರು. ಆ ಮರಗಳನ್ನು ತೆರವುಗೊಳಿಸೋದಕ್ಕೆ ಈಗಾಗಲೇ ಅಲ್ಲಿನ ಬಿಬಿಎಂಪಿಯ ಕೆಲವೊಂದಷ್ಟು ಜನ ಸಿಬ್ಬಂದಿ ಹಾಗೆ ಸ್ಥಳೀಯರು ಕೂಡ ನೋಡಿ ಅಲ್ಲಿ ಕೈ ಜೋಡಿಸಿರುವಂಥದ್ದನ್ನು ಗಮನಿಸ್ತಾ ಇದ್ವಿ. ಹೀಗೆ ಅಟ್ಲೀಸ್ಟ್ ಸ್ಥಳೀಯರು ಸ್ವಲ್ಪ ಕೈ ಜೋಡಿಸಿದ್ರೆ ಮರಗಳನ್ನು ಬಿದ್ದಿರುವಂಥ ರೆಂಬೆ ಕೊಂಬೆಗಳನ್ನು ತೆರವುಗೊಳಿಸಬಹುದು. ಇನ್ನೊಂದು ಕಡೆ ತ್ಯಾಗರಾಜನಗರದ ದೃಶ್ಯಗಳು, ಅಲ್ಲೂ ಕೂಡ ಒಂದು ಬೃಹತ್ ಮರ ಉರುಳಿ ಬಿದ್ದಿರುವ ಪರಿಣಾಮವಾಗಿ ರಸ್ತೆ ಸಂಚಾರ ಒಂದು ಸ್ವಲ್ಪ ಮಟ್ಟಿಗೆ ಅಸ್ತವ್ಯಸ್ತವಾಗಿತ್ತು. ಇನ್ನೊಂದು ಕಡೆ ರಾಮಕೃಷ್ಣ ಆಶ್ರಮದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಅಲ್ಲಿ ಹೆಚ್ಚು ಅನಾಹುತ ಆಗಿರುವಂಥದ್ದನ್ನು ಗಮನಿಸಬಹುದು. ಒಂದು ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ, ಯಾಕಂದರೆ ಕಾರಿನ ಮೇಲೆ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದಿದೆ. ನೋಡಿ, ಅಲ್ಲಿ ಮುಂದಿನ ಬಾನೆಟ್ ಆಗಿರಲಿ ಅಥವಾ ಅದರ ಒಂದು ವಿಂಡ್ಶೀಲ್ಡ್ ಆಗಿರಲಿ, ಇದೆಲ್ಲವೂ ಕೂಡ ಜಖಮ್ ಆಗಿದೆ. ಇದು ರಾಮಕೃಷ್ಣ ಆಶ್ರಮದ ಬಳಿ ಕಂಡುಬಂದಿರುವಂಥ ದೃಶ್ಯ. ಇನ್ನು ಹಾಗೆ ಜಯನಗರದ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ನೋಡಿ, ಅಲ್ಲಿ ಬಿರುಗಾಳಿ ಎಷ್ಟು ಮಟ್ಟಿಗಿತ್ತು ಅಂತ ಹೇಳಿದ್ರೆ, ಜೊತೆಗೆ ಮಳೆ ಹಾಗೆ ಬಿರುಗಾಳಿ, ಆ ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ಯಾರೋ ಒಬ್ಬರು ಮೊಬೈಲ್ನಲ್ಲಿ ಚಿತ್ರೀಕರಿಸಿರುವಂಥ ದೃಶ್ಯ, ಬಿರುಗಾಳಿಗೆ ಆ ಮರ ಉರುಳಿ ಬೀಳ್ತಾ ಇರುವಂಥ ದೃಶ್ಯ ಕೂಡ ಸರಿಯಾಗಿದೆ. ಇನ್ನೊಂದು ಕಡೆ ಮಹಾಲಕ್ಷ್ಮಿ ಲೇಔಟ್, ಅಲ್ಲೂ ಕೂಡ ಗಾಳಿಯ ರಭಸ ಜೋರಾಗಿದ್ದರಿಂದಾಗಿ ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವಂತಹ ಮರ. ಬಟ್ ಅದೃಷ್ಟವಶಾತ್ ಯಾವುದೇ ರೀತಿ ಪ್ರಾಣಹಾನಿ ಸಂಭವಿಸಿಲ್ಲ. ಯಾಕಂದರೆ ರಾತ್ರಿ ಸಂಡೇ ಬೇರೆ ಆಗಿದ್ದರಿಂದಾಗಿ ರಾತ್ರಿ 8 ಗಂಟೆ ನಂತರ ಈ ಥರದೊಂದು ಅನಾಹುತಗಳು ಸೃಷ್ಟಿಯಾಗಿರೋದ್ರಿಂದಾಗಿ ಬಹುಶಃ ಹೆಚ್ಚಿನ ಸಂಚಾರ ಇರಲಿಲ್ಲ ರಸ್ತೆಗಳ ಮೇಲೆ. ಕೇವಲ ವಾಹನಗಳ ಮೇಲೆ ಬಿದ್ದಿದೆ, ವಾಹನಗಳ ಜಖಮಾಗಿದೆ ಹೊರತು ಯಾರು ಕೂಡ ಅಲ್ಲಿ ಹೋಗ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ. ಇಲ್ಲ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಅನಾಹುತಗಳು ಸಂಭವಿಸ್ತಾ ಇತ್ತು. ಇದು ಬೆಂಗಳೂರಿನ ಪರಿಸ್ಥಿತಿ. ಬೆಂಗಳೂರಿನಲ್ಲಿ ವರುಣಾರ್ಭಟಕ್ಕೆ ಅಲ್ಲಲ್ಲಿ ಮರಗಳು ಬಿದ್ದಿರುವಂಥದ್ದು, ಮರಗಳು ಬಿದ್ದು ಕೆಲವೊಂದಷ್ಟು ವಾಹನಗಳು ಜಖಮಾಗಿರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಪಾಲಿಕೆಯ ಸಿಬ್ಬಂದಿ ಕೂಡ ಮರವನ್ನು ತೆರವುಗೊಳಿಸೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಬಸವನಗುಡಿಯಲ್ಲಿ ಟ್ರಾನ್ಸ್ಫಾರ್ಮರ್ ಮೇಲೇನೆ ಮರ ಬಿದ್ದುಬಿಟ್ಟಿದೆ. ಸೊ ಮರ ಬಿದ್ದು ರಾತ್ರಿ ಇಡೀ ಏರಿಯಾದಲ್ಲಿ ಕರೆಂಟ್ ಕಟ್ ಆಗಿತ್ತು. ಸೊ ಗೋಲ್ಡನ್ ಜಿಮ್ ಮುಂಭಾಗ ಇಡೀ ಫುಟ್ಪಾತೇ ಬ್ಲಾಕ್ ಆಗ್ಬಿಟ್ಟಿದೆ. ಈ ಪ್ರದೇಶದಲ್ಲಿ 2-3 ಕಡೆ ಮರ ಬಿದ್ದು ಆಗಿರುವಂತಹ ಅವಾಂತರ ಇದು. ಮರಗಳನ್ನು ತೆರವು ಮಾಡೋದಕ್ಕೆ ಈಗಾಗಲೇ ಪಾಲಿಕೆ ಸಿಬ್ಬಂದಿ ಕೂಡ ಮುಂದಾಗಿದ್ದಾರೆ. ನೋಡಿ, ಅಲ್ಲಿ ಟ್ರಾನ್ಸ್ಫಾರ್ಮರ್ ಮೇಲೆ ಬಿದ್ದಿರುವಂತಹ ಒಂದು ಮರ ಇದು. ಬಸವನಗುಡಿಯಲ್ಲಿ ಈ ಅನಾಹುತ ಅಲ್ಲಿ ಸಂಭವಿಸಿದೆ. ಸೊ ಹಾಗಾಗಿ ಟ್ರಾನ್ಸ್ಫಾರ್ಮರ್ ಮೇಲೆ ಬಿದ್ದಿರೋದ್ರಿಂದಾಗಿ ಸಹಜವಾಗಿ ಅಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿತ್ತು. ಪಾಪ ರಾತ್ರಿ ಇಡೀ ಕತ್ತಲಲ್ಲೇ ಕಳೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಗೋಲ್ಡನ್ ಜಿಮ್ ಏನಿದೆ ಅಲ್ಲಿ ಆಗಿರುವಂಥದ್ದು ನೋಡಿ, ಇಲ್ಲಿ ದೃಶ್ಯಗಳಲ್ಲಿ ಗಮನಿಸ್ಬೋದು. ಒಂದು ಟ್ರಾನ್ಸ್ಫಾರ್ಮರ್, ಅದರ ಮೇಲೆ ಮರ ಬಿದ್ದ ಪರಿಣಾಮವಾಗಿ ವೈರ್ಗಳೆಲ್ಲವೂ ಕೂಡ ಕಟ್ಟಾಗಿವೆ. ಈಗಾಗಲೇ ಪಾಲಿಕೆ ಸಿಬ್ಬಂದಿ ಮರವನ್ನು ತೆರವುಗೊಳಿಸೋದಕ್ಕೆ ಮುಂದಾಗಿದ್ದಾರೆ. ನಾವು ಪ್ರತಿನಿಧಿ ಶಾಂತಮೂರ್ತಿ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಅದರಲ್ಲೂ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ
ಮರಗಳು ಧರಾಶಾಹಿಯಾಗಿರುವಂತದ್ದು. ಸದ್ಯ ಬೆಂಗಳೂರಿನ 206 ಕಡೆಗಳಲ್ಲಿ ಮರ ಬಿದ್ದಿರುವ ಪ್ರಕರಣಗಳು ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ದಾಖಲಾಗಿದೆ. ಸದ್ಯ ನಾನೀಗ ಬಸವನಗುಡಿಯ ಆರ್ಮುಗಂ ಸರ್ಕಲ್ ಬಳಿ ಇದ್ದೀನಿ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಟ್ರಾನ್ಸ್ಫಾರ್ಮರ್ನ ಪಕ್ಕದಲ್ಲಿಯೇ ಮರದ ರೆಂಬೆ ಕಟ್ಟಾಗಿ ಬಿದ್ದಿರುವಂತದ್ದು. ಇದರಿಂದ ನಿನ್ನೆ ರಾತ್ರಿಯಿಂದ ಕೂಡ ಈ ಒಂದು ಟ್ರಾನ್ಸ್ಫಾರ್ಮರ್ ನಿಂದ ಎಲ್ಲಿಗೆ ವಿದ್ಯುತ್ ಸಪ್ಲೈ ಆಗ್ತಿತ್ತು ಆ ಒಂದು ವಿದ್ಯುತ್ ಅನ್ನ ಸ್ಥಗಿತ ಮಾಡಿರುವಂತದ್ದು. ಇನ್ನು ಬೈಕ್ಗಳು ಕೂಡ ಸಿಕ್ಕಿಕೊಂಡು ಜಖಮ್ ಆಗಿರುವ ದೃಶ್ಯಗಳು ಕೂಡ ನಮ್ಗೆ ಕಂಡು ಬರ್ತಾ ಇದೆ. ನೀವು ಗಮನಿಸ್ತಾ ಇರ್ಬೋದು, ಮರ ಬಿದ್ದ ಒಂದು ರಭಸಕ್ಕೆ ಒಂದು 2 ವೀಲರ್ ಕೂಡ ಮರದ ಕೆಳಗೆ ಸಿಕ್ಕಾಕೊಂಡು ಈಗ ಜಖಮ್ ಆಗಿರುವಂತದ್ದು. ಸರಿಗ ಮರ ಬಿದ್ದು ವಾಹನಕ್ಕೂ ಕೂಡ ಹಾನಿಯಾಗಿದೆ. ರಾತ್ರಿ ಏನ್ ಘಟನೆ ಆಯ್ತು, ಮತ್ತೆ ಇಲ್ಲಿ ಟ್ರಾನ್ಸ್ಫಾರ್ಮರ್ ಕೂಡ ಇದೆ, ಅಪಾಯಕ್ಕೆ ಆಹ್ವಾನ ಕೊಡ್ತದೆ, ಇನ್ನೂ ಮರ ತೆರವು ಮಾಡಿಲ್ಲ, ಏನ್ ಹೇಳ್ತೀರಾ ಸರ್? ಅದು ಏನಾಯ್ತು ಅಂದರೆ ಒಂದು 6:30 ಹಾಗೆ ಮಳೆ ಗಾಳಿ ಜೋರಾಗಿ ಬಂದು ಸೊ ಗಿಡಗಳೆಲ್ಲ ಬೀಳಕ್ಕೆ ಸ್ಟಾರ್ಟ್ ಆದವು. ಸೊ ಬಿದ್ದಿದ ತಕ್ಷಣ ಇಮಿಡಿಯೇಟು ಬೆಸ್ಕಾಮ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಎಲೆಕ್ಟ್ರಿಸಿಟಿ ಕಟ್ ಮಾಡೋಕ್ಕೆ. ಅವ್ರು ಕಟ್ ಮಾಡಿದ್ರು. ಆ್ಯಂಡ್ ಸ್ಥಳೀಯ ಇನ್ಸ್ಪೆಕ್ಟರ್, ಬಸವನಗುಡಿ ಇನ್ಸ್ಪೆಕ್ಟರ್ ಅವರು ಖುದ್ದಾಗಿ ಬಂದು ಎಲ್ಲ ನಿಂತ್ಕೊಂಡು ಎಲ್ಲ ತೆರವುಗೊಳಿಸಿದ್ರು. ಆ ಕಡೆ ಭಾಗದಲ್ಲಿ ಮರ ಬಿದ್ದು ಒಂದು ಹುಡುಗಿ ಸಿಗಾಕೊಂಡಿತ್ತು. ಸೊ ಇನ್ಸ್ಪೆಕ್ಟರ್ ಅವ್ರು ಖುದ್ದಾಗಿ ಬಂದು ಫೈರ್ ಇಂಜಿನ್ ಅವ್ರನ್ನ ಕರೆಸಿ ಆ ಹುಡುಗಿನ ಸೇವ್ ಮಾಡಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಪ್ಲಸ್ಸು ಇಲ್ಲೂ ಬೆಸ್ಕಾಮ್ ಅವ್ರನ್ನ ಕರ್ಕೊಂಬಂದು ಸೊ ಈ ಟ್ರಾನ್ಸ್ಫಾರಮ್ದು ಏನಿದೆಯಲ್ಲ, ಟ್ರಾನ್ಸ್ಫಾರಮ್ನ ಫುಲ್ಲಾಗಿ ಫ್ರೀಸ್ ಮಾಡಿ ಸೊ ಎಲ್ಲ ತೋರಿಸ್ಬಿಟ್ಟು ಹೋಗಿದ್ದಾರೆ. ಇವಾಗ ಇನ್ನೇನು ಕೆಲವೇ ಸಮಯದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ BBMP ಅವರು ಮತ್ತು ಬೆಸ್ಕಾಮ್ ಅವರು. ಅದೆಲ್ಲ ಕಟ್ ಮಾಡಿ ಏನಿದೆ ತೆಗಿತೀವಿ ಅಂತ. ಸೊ ಅವ್ರಿಗೆ ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ 2 ವೆಹಿಕಲ್ ಹೋಗಿದೆ. ಈ ಕಡೆ ಒಂದು ವೆಹಿಕಲ್ಲು ಫುಲ್ಲು ಒಳಗಡೆ ಹೋಗ್ಬಿಟ್ಟಿದೆ, ಆ ಕಡೆ ಒಂದು ವೆಹಿಕಲ್ಲು ಫುಲ್ ಒಳಗಡೆ ಮುಳುಗೋಗ್ಬಿಟ್ಟಿದೆ, ಗಿಡದ ಕೆಳಗಡೆನೆ ಮುರಿದು. ಸೊ ಇವಾಗ ನೋಡ್ಬೇಕು ಅವ್ರಿಗೆ ಎಷ್ಟೊತ್ತು ಬರ್ತಾರೆ, ಬಂದು ಏನು ತೆರವು ಮಾಡ್ತಾರ ಹೆಂಗೆ ಅಂತ. ಸೊ ಅದು ನಿನ್ನೆ ಬಂದಿರೋವಂಥ ಗಾಳಿ ತುಂಬ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಏನಾಗಿದೆ, ಎಲ್ಲ ಗಿಡಗಳು ಚೆನ್ನಾಗಿರೋ ಗ್ರೀನ್ ಗಿಡಗಳೇ ಮುರಿದು ಬಿದ್ದಿದೆ. ಇನ್ನು ಒಣಗಿರೋ ಗಿಡಗಳು ಏನೋ ಮುರಿದು ಬಿದ್ದರೆ ಅದು ಪಾಲಿಕೆಯವರ ಲಾಪರವಾಹಿ ಅನ್ಕೋಬೋದು, ಅವ್ರು ಮಾಡದೇ ಇರೋ ಕೆಲಸ ಅನ್ಕೋಬೋದು. ಬಟ್ ಗ್ರೀನ್ ಗಿಡಗಳು ಬಿದ್ದಿದೆ ಅಂದರೆ ಪಾಪ ಅವ್ರ ಮೇಲೂ ನಾವು ಏನು ಹೇಳೋಕ್ಕಾಗಲ್ಲ. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.